ತೀವ್ರಗೊಂಡಿದೆ ಇರಾನ್ ಇಸ್ರೇಲ್ ಯುದ್ಧ. ಇರಾನ್ನಿಂದ ಕೂಡ ನೂರಾರು ಸಂಖ್ಯೆಯಲ್ಲಿ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಇಸ್ರೇಲ್ ದೇಶದ ಹಲವೆಡೆ ಏಕಕಾಲಕ್ಕೆ ಮೊಳಗಿದಂತ ಸೈರನ್ಗಳು. ಈವರೆಗೆ 20ಕ್ಕೂ ಹೆಚ್ಚು ಕ್ಷಿಪಣಿಗಳು ಇಸ್ರೇಲ್ ನೆಲಕ್ಕೆ ಅಪ್ಪಳಿಸಿರುವ ಸಾಧ್ಯತೆ ಇದೆ. ಯುದ್ಧ ವಿರಾಮವನ್ನ ಬ್ರೇಕ್ ಮಾಡಿದ್ದು, ಉಲ್ಲಂಘನೆ ಮಾಡಿದ್ದು ಇರಾನ್. ಅದರ ಬಳಿಕ ಈಗ ಇಸ್ರೇಲ್ನಿಂದ ಕೂಡ ಇರಾನ್ ಸೇನಾ ನೆಲೆಗಳ ಮೇಲೆ ದಾಳಿ ನಡೀತಾ ಇದೆ. IRGC ನೆಲೆಗಳ ಮೇಲೆ ಈಗ ವಾಯು ದಾಳಿ ನಡೆಸಿದಂತ ಇಸ್ರೇಲ್ ಸೇನೆ ಟೆಹರಾನ್ ಮತ್ತು ಇಸ್ಫಹಾನ್ ಮೇಲೆ ಇಸ್ರೇಲ್ ವಾಯು ದಾಳಿಯನ್ನ ನಡೆಸಿದೆ. ಇರಾನ್ ಇಸ್ರೇಲ್ ಯುದ್ಧದ ನಡುವಲ್ಲೇ ಭಾರತದ ಎಚ್ಚರಿಕೆಯ ನಡೆ. ಇರಾನ್ಗೆ ಹೋಗಬೇಡಿ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಸೂಚನೆ ಕೊಟ್ಟಿದೆ. ಯಾಕೆಂದ್ರೆ ಈಗ ಮತ್ತೆ ಯುದ್ಧ ತೀವ್ರಗೊಳ್ಳುವಂತ ಆತಂಕ ಇದೆ. ಹಾಗಾಗಿ ಇನ್ನು ಭಾರತೀಯ ನಾಗರಿಕರಿಗೆ ಟೆಹರಾನ್ ರಾಯಭಾರ ಕಚೇರಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಇರಾನ್ಗೆ ಹೋಗಬೇಡಿ ಅಂತ. ಯಾಕೆಂದ್ರೆ ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಅಲ್ಲಿಗೆ ಹೋಗೋರ ಸಂಖ್ಯೆ ಅಪಾರ ಇದೆ. ಬಟ್ ಈ ಸಂದರ್ಭದಲ್ಲಿ ಬೇಡ ಅಂತ, ಇರಾನ್ಗೆ ಹೋಗಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ವಿದೇಶಾಂಗ ಕಚೇರಿಯಿಂದ ಕೊಡಲಾಗಿದೆ. ಮತ್ತೊಂದು ಕಡೆ ನೋಡಿ, ಯುದ್ಧದ ವಾತಾವರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಯುದ್ಧ ನಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ಯುದ್ಧ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು. ಬಟ್ ಇರಾನ್ ಈಗ ಇರ್ಲಾರ್ದೆ ಬಿಟ್ಕೊಂಡಂಗೆ ದಾಳಿ ಮಾಡಿದೆ. ಅದರ ಬೆನ್ನಲ್ಲೇ ಇಸ್ರೇಲ್ ಕೂಡ ನಾವ್ಯಾಕೆ ಸುಮ್ಮನಿರ್ಬೇಕು ಅಂತ ಅವರು ಕೂಡ ಪ್ರತಿ ದಾಳಿಯನ್ನ ನಡೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮತ್ತೆ ತಾರಕಕ್ಕೇರ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ, ಮತ್ತೆ ಭಾರತ ಈಗ ಯಾವ ರೀತಿಯಾಗಿ ನಡೆಯನ್ನ ಅನುಸರಿಸಬೇಕಾಗಿದೆ ಅಂತ? ಸೌಖ್ಯ, ಇರಾನ್ ಮತ್ತು ಇಸ್ರೇಲ್ ನಡುವಣ ಮತ್ತೊಮ್ಮೆ ಈ ಒಂದು ಯುದ್ಧ ಶುರುವಾಗಿರೋದು ಇದು ನಿಜಕ್ಕೂ ಭಾರತೀಯರ ಪಾಲಿಗೆ ಎಚ್ಚರಿಕೆ ಕರೆಗಂಟೆ ಅಂತ ಹೇಳ್ಬೋದು. ಇದೇ ಕಾರಣಕ್ಕೆ ಮೊದಲನೇ ಹಂತವಾಗಿ ಟೆಹರಾನ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಭಾರತೀಯ ಪ್ರಜೆಗಳು ಇರಾನ್ಗೆ ಬರಬಾರ್ದು, ಈ ಇರಾನ್ನಿಂದ ದೂರ ಉಳಿರಿ, ಅಥವಾ ಈಗಾಗಲೇ ಇರಾನ್ ದೇಶದಲ್ಲಿ ನೆಲೆಸಿದ್ರೆ ಆದಷ್ಟು ಬೇಗ ಇರಾನ್ನಿಂದ ತವರು ದೇಶಕ್ಕೆ ಮರಳಿ ಅಂತ ಹೇಳ್ಬಿಟ್ಟು ಭಾರತೀಯ ರಾಯಭಾರ ಕಚೇರಿ ತನ್ನ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ಏನಿದೆ ಅದು ಕ್ಷಿಪಣಿಗಳು ಮತ್ತು ಏನೊಂದು ಯುದ್ಧ ವಿಮಾನಗಳ ಮೂಲಕ ದೊಡ್ಡ ಮಟ್ಟದ ದಾಳಿಗಳು ನಡೀತಾ ಇದೆ. ಮೊದಲಿಗೆ ಇರಾನ್ನಿಂದ ಸುಮಾರು 100ಕ್ಕೂ ಹೆಚ್ಚು ಕ್ಷಿಪಣಿಗಳು ಇಸ್ರೇಲ್ ಮೇಲೆ ಹಾರಿಸಲಾಯಿತು. ಈ ಸಂದರ್ಭದಲ್ಲಿ ಒಂದು ಇಸ್ರೇಲ್ನ ವಾಯು ರಕ್ಷಣಾ ಪಡೆ ಏನಿದೆ, ವಾಯು ರಕ್ಷಣಾ ಘಟಕಗಳ ಮೂಲಕ ಐರನ್ ಡೋಮ್ ಇರ್ಬೋದು ಅಥವಾ ಡೇವಿಡ್ ಸ್ಲಿಂಗ್ ಇರ್ಬೋದು, ಆ್ಯರೋ ಇರ್ಬೋದು, ಆ ರೀತಿಯ ವಾಯು ರಕ್ಷಣಾ ವ್ಯವಸ್ಥೆ ಮೂಲಕ ಸಾಕಷ್ಟು ಇರಾನ್ನ ಕ್ಷಿಪಣಿಗಳನ್ನು ಧ್ವಂಸ ಮಾಡಲಾಗಿದೆ. ಆದರೆ 20ಕ್ಕೂ ಹೆಚ್ಚು ಕ್ಷಿಪಣಿಗಳು ಇಸ್ರೇಲ್ನ ವಿವಿಧ ಭಾಗಗಳಲ್ಲಿ ಅಪ್ಪಳಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದ್ರ ಜೊತೆಯಲ್ಲೇ ಇಸ್ರೇಲ್ನಾದ್ಯಂತ ಸೈರನ್ಗಳು ಮೊಳಗ್ತಾ ಇದ್ದಾವೆ. ಆದರೆ ಇಸ್ರೇಲ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿ ಈವರೆಗೂ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಇಸ್ರೇಲ್ ಸರ್ಕಾರ ಕೂಡ ಇಸ್ರೇಲ್ನಲ್ಲಿ ಇದುವರೆಗೆ ಎಷ್ಟು ಜೀವಹಾನಿಯಾಗಿದೆ ಅಥವಾ ಯಾರಿಗಾದ್ರೂ ಆಸ್ತಿಪಾಸ್ತಿ ನಷ್ಟ ಆಗಿದೆಯಾ ಅನ್ನೋ ಮಾಹಿತಿಯನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ. ಇನ್ನು ಇಸ್ರೇಲ್ ಏನಿದೆ ಅದು ಇರಾನ್ ಮೇಲೆ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಇದರ ಫಲವಾಗಿ ಇರಾನ್ನ ರಾಜಧಾನಿ ತೆಹರಾನ್ ಇರ್ಬೋದು, ಮತ್ತು ಇರಾನ್ನ ಒಂದು ಅಣು ಸಂಸ್ಕರಣಾ ಘಟಕ ಏನಿದೆ ಇಸ್ಫಹಾನ್, ಅದ್ರ ಮೇಲೂ ಕೂಡ ದೊಡ್ಡ ಮಟ್ಟದ ದಾಳಿಗಳು ನಡೆದಿದ್ದಾವೆ. ಒಟ್ಟಿನಲ್ಲಿ ಈ ಯುದ್ಧ ಮತ್ತು ಪ್ರತಿ ದಾಳಿಗಳು ಇನ್ನಷ್ಟು ಭೀಕರ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ನೋಡಿ, ಈಗ ಮಧ್ಯಪ್ರಾಚ್ಯ ಯುದ್ಧದ ಸಂಘರ್ಷ ಈಗ ಮತ್ತಷ್ಟು ತಾರಕಕ್ಕೇರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಹೀಗಾಗಿ ಭಾರತದಿಂದ ಇರಾನ್ಗೆ ಹೋಗುವಂತ ನಾಗರಿಕರಿಗೆ ಹೋಗಬೇಡಿ ಅಂತ ಕೂಡ ಎಚ್ಚರಿಕೆ ಸಂದೇಶವನ್ನ ಕೊಡಲಾಗಿದೆ. ಕಾರಣ ಅಲ್ಲಿನ ಪರಿಸ್ಥಿತಿ ಈಗ ಉದ್ವಿಗ್ನಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಹೋದ್ರೆ, ನೀವು ಅಲ್ಲಿ ಲಾಕ್ ಆದ್ರೆ ನಿಮ್ಮನ್ನು ರಕ್ಷಣೆ ಮಾಡುವಂತ ಆ ಕಾರ್ಯಾಚರಣೆ ಮತ್ತಷ್ಟು ವಿಳಂಬ ಆಗ್ಬೋದು. ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಸದ್ಯಕ್ಕೆ ಯಾರು ಕೂಡ ಅತ್ತ ಮುಖ ಮಾಡಬೇಡಿ ಅನ್ನುವಂಥ ಸಂದೇಶವನ್ನ ಈಗ ಕೊಡಲಾಗಿದೆ. ಈಗ ನಡೀತಾ ಇರುವಂಥ ಪ್ರತಿ ದಾಳಿಯಿಂದಾಗಿ ಯಾರಿಗೆ ಎಷ್ಟು ನಷ್ಟ ಆಗುತ್ತೋ ಗೊತ್ತಿಲ್ಲ. ಆದರೆ ಅಲ್ಲಿನ ಅಮಾಯಕ ಜೀವಗಳು, ನಾಗರಿಕರು ಬಲಿ ಆಗೋದಂತೂ ಗ್ಯಾರಂಟಿ. ಬಟ್ ಈ ರೀತಿ ಯುದ್ಧ ವಿರಾಮ ಘೋಷಣೆ ಆಗಿದ್ರೂ ಕೂಡ ಉಲ್ಲಂಘನೆ ಮಾಡಿರೋದ್ರಿಂದ
ಇರಾನ್ಗೆ ಯಾವ ರೀತಿ ಇದ್ರ ಮೇಲೆ ಪರಿಣಾಮ ಆಗುತ್ತೆ, ಇಸ್ರೇಲ್ ನಡೆಸುವಂಥ ದಾಳಿ ಪ್ರತಿದಾಳಿಗೆ ಏನಿದಾವೆ ಅದನ್ನ ಈಗ ಫೇಸ್ ಮಾಡೋದಕ್ಕೆ ಇರಾನ್ ರೆಡಿ ಆಗಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ಅಮೆರಿಕ ಯಾವ ರೀತಿ ಇಲ್ಲಿ ಎಚ್ಚರಿಕೆ ನಡೆಯನ್ನು ಅನುಸರಿಸುತ್ತೆ, ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ಅದನ್ನು ಕೂಡ ನೋಡಬೇಕಿದೆ. ಯಾಕೆಂದರೆ ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ರು. ಯುದ್ಧ ವಿರಾಮನೂ ಘೋಷಣೆ ಆಗಿತ್ತು. ಬಟ್ ಈಗ ಉಲ್ಲಂಘನೆ ಆಗ್ಬಿಟ್ಟಿದೆಯಲ್ಲ, ಮುಂದೆ ಹೆಂಗೆ ಅಂತ.